ನಮ್ಮ ಬ್ಯಾಂಗ್ಳೂರಲ್ಲಿ ತುಂಬಾ ಚೀಪೆಸ್ಟ್ ರೆಸ್ಟೋ ಬಾರ್ ಅಂದರೆ ಇದೇ ಬಾರ್ ಅಂತ ತುಂಬ ಜನ ಹೇಳ್ತಾ ಇದ್ರು. ಸೊ ನಾವು ಅದಕ್ಕೆ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ. ಬಾಬ್ಸ್ ಬಾರ್ ಇನ್ ಕೋರಮಂಗಲ. ಇದು ತುಂಬ ಕಡೆ ಬ್ರಾಂಚಸ್ ಇದೆ, ಇಂದಿರಾನಗರ್ ಹಾಗೆ. ಬಟ್ ನಾವು ಕೋರಮಂಗಲಲ್ಲಿರೋ ಬ್ರಾಂಚ್ಗೆ ಬಂದಿದ್ದೀವಿ. ಆ್ಯಂಬಿಯನ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಮೇನ್ಲಿ ಗರ್ಲ್ಸ್ಗೆ 18+ ಆಗಿದ್ರೇ ಒಳಗೆ ಬಿಡೋದು ವಿತ್ ID ಕಾರ್ಡ್ ನೋಡಿನೇ. ಸೊ ಇನ್ನು ಊಟ ಕಡೆ ಬಂದರೆ ನಿಮಗೆ ಇಲ್ಲಿ ಫುಲ್ ಎಲ್ಲ ನಾಟಿ ಸ್ಟೈಲ್ ಅಂತ ಹೇಳ್ಬೋದು. ಈ ಥರ ಕೆಫೆಗಳಂದ್ರೇ ನಿಮಗೆ ಫುಲ್ಲು ಸ್ಯಾಂಡ್ವಿಚ್ ಬರ್ಗರ್ ಆ ಥರ. ಬಟ್ ಇಲ್ಲಿ ಮೊಸಪ್ಪು ಬಸ್ಸಾರು ಆ ಥರ ಎಲ್ಲ ಊಟಗಳಿದೆ. ಅದೇ ಖುಷಿ ಕೊಡೋ ವಿಷಯ. ಆ್ಯಂಡ್ ನಿಮ್ಗೆ ಇಲ್ಲಿ ಆಲ್ಕೋಹಾಲ್ ಕೂಡ ತುಂಬಾ ಚೀಪಾಗಿ ಸಿಗುತ್ತೆ, ಅದನ್ನು ಹೋಗಿ ಟ್ರೈ ಮಾಡ್ಬೋದು ನೀವು. ಬಟ್ ನಾವು ಮಾಕ್ಟೈಲ್ ಮಾತ್ರನೇ ಟ್ರೈ ಮಾಡಿದ್ವಿ. ನಿಮಗೆ ಫುಡ್ ಆಫ್ ಆ್ಯಂಡ್ ಫುಲ್ ಪೋರ್ಷನ್ ಅಂತೆಲ್ಲ ಸಿಗ್ತಿದೆ. ತುಂಬ ಜನ ಕೆಲಸ ಮಾಡೋರಾಗಿರ್ಬೋದು, ಸುಮ್ಮನೆ ಫ್ರೆಂಡ್ಸ್ ಜೊತೆ ಚಿಲ್ಔಟ್ ಮಾಡಿರೋರಾಗಿರ್ಬೋದು, ಎಲ್ಲರೂ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಗೆ ಇಲ್ಲಿ ಸಿಗೋ ಐಟಮ್ಗಳೆಲ್ಲ ತುಂಬ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ. ಈ ಸುಂಡಲ್ ಮತ್ತು ಪಾಪಡ್ ಮಸಾಲ ಆ ಥರ ಎಲ್ಲ ಕೊಡ್ತಿದ್ದಾರೆ. ನಾವಿಲ್ಲಿ ನಮ್ಗೆ ಏನೇನು ಇಷ್ಟನೋ ಅದನ್ನೆಲ್ಲ ಆರ್ಡರ್ ಮಾಡಿದ್ವಿ. ಫಸ್ಟ್ಗೆ ಒಂದು ನೇಕೆಡ್ ತವಾ ಫ್ರಿಶ್ ಅಂತ ತೊಗೊಂಡಿದ್ವಿ, ಅದಂತೂ ಸಕ್ಕದಾಗಿತ್ತು. ಹಾಗೆಯೇ ಚಿಕನ್ ಸಮೋಸ ಅಂತ ಕೊಟ್ಟರು, ಅದಂತೂ ಸ್ಟಫಿಂಗಲ್ಲಿ ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ಒಂದು ರೆಡ್ ರೋಸ್ಟ್ ಎಗ್ ಆ್ಯಂಡ್ ಮಿಲ್ಟ್ರಿ ಹೋಟೆಲ್ ಮಟನ್ ಫ್ರೈ ಮತ್ತು ಬಿರಿಯಾನಿ, ದೋಸೆ, ಈ ಒಂದು ತವಾ ಚಿಕನ್, ಅದ್ರ ಜೊತೆ ಒಂದು ಚಟ್ನಿ ಸಕ್ಕದಾಗಿತ್ತು ಅಂತ ಹೇಳ್ತೀನಿ. ಎಲ್ಲ ಫುಡ್ಡು ತುಂಬಾ ಟೇಸ್ಟಿಯಾಗಿದೆ ಇಲ್ಲಿ. ಆ್ಯಂಡ್ ಒಂದು ಲಾಸ್ಟಲ್ಲಿ ಫಿಲ್ಟರ್ ಕಾಫಿ ವಿತ್ ಚೀಸ್ ಕೇಕ್ ಅಂತ ತೊಗೊಂಡ್ವಿ, ಅದಂತೂ ಅಲ್ಟಿಮೇಟ್ ಆಗಿತ್ತು. ಕೆಳಗಡೆ ಒಂಥರ ಮುರುಕ್ ಥರ ಕೊಟ್ಟು ಕಾಂಬಿನೇಷನಲ್ಲಿ ಕೊಟ್ಟಿದ್ರು, ಮಸ್ಟ್ ಟ್ರೈ. ನೀವೇನಾದರೂ ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.